ಐ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ ಗುರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಕೋಲ್ಕತ್ತಾ ವರ್ಸಸ್ ಪಂಜಾಬ್. ಒಟ್ಟಿನಲ್ಲಿ ಪಂಜಾಬ್ ಅವರು ಹೋದ ಮ್ಯಾಚನ್ನ ಸೋತ್ಕೊ ಬರ್ತಿದ್ದಾರೆ. KKR ಅವರು ಹೋದ ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ಅವರು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಯಾಕೆಂದರೆ ಶ್ರೇಯಸ್ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ಒಂದೊಳ್ಳೆ ಪಾರ್ಟ್ನರ್ಶಿಪ್ಪು ಬಿಲ್ಡಪ್ ಮಾಡ್ಕೊ ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಯಾಕೆಂದರೆ ಪಂಜಾಬ್ ಒಟ್ಟಿನಲ್ಲಿ ಬ್ಯಾಟಿಂಗ್ ಆರ್ಡರ್ ಸಿಕ್ಕಾಪಟ್ಟೆ ಖಡಕ್ ಆಗಿದೆ ಅನ್ಬೋದು. ಮೇನು ಶ್ರೇಯಸ್ ಅಯ್ಯರ್ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಮೇನು ಇಲ್ಲಿ ಶಶಾಂಕ್ ಸಿಂಗ್ ಆಗಲಿ ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮಾರ್ಕಿಸ್ ಸ್ಟೋನಿಸ್ ಆಗಲಿ ಒಟ್ಟಿನಲ್ಲಿ ಗ್ರ್ಯಾಂಡ್ ಮ್ಯಾಕ್ಸ್ವೆಲ್ ಆಗಲಿ ಮೇನ್ ಇಲ್ಲಿ ಪಂಜಾಬಲ್ಲಿ ಎಲ್ಲ ಬ್ಯಾಟಿಂಗ್ ಆರ್ಡರ್ಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಪ್ರಿಯಾಂಕ್ ಆಚಾರ್ಯ ಆಗಲಿ ಶಶಾಂಕ್ ಸಿಂಗ್ ಆಗಲಿ ಮಾರ್ಕಿಸ್ ಸ್ಟೋನಿಸ್ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ಗೆ ಇವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ಏನಾದರೆ ಒಂಚೂರು ಬೌಲಿಂಗ್ ಒಂಚೂರು ವೀಕ್ ಆಗಿದೆ ಅನ್ಬೋದು. KKR ಕಡೆ ನೋಡೋದಿಲ್ಲ. ಒಟ್ಟಿನಲ್ಲಿ KKR ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಓಪನಿಂಗು ಸಿಕ್ಕಾಪಟ್ಟೆ ಇವ್ರದ್ದು ಕ್ಲಿಕ್ ಆಗಲಿಲ್ಲ ಅಂದ್ರೆ ಏನು ಮ್ಯಾಟ್ರ್ ಆಗಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೂರನೇ ಬ್ಯಾಟ್ಸ್ಮನ್ ಆಗಿ ಬರೋ ಅಜಿಂಕ್ಯ ರಹಾನೆ ಮತ್ತು ರಿಂಕು ಸಿಂಗು ಒಟ್ಟಿನಲ್ಲಿ ಸುನಿಲ್ ನಾಯರ್ ಆಂಡ್ರೆ ರಸೆಲ್ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮಾಡ್ತಾರೆ ಅನ್ಬೋದು. ಗೇಮ್ ಚೇಂಜರ್ ವಿಲ್ ಜಾಕ್ಸ್ ಅವರು ಗೇಮ್ ಚೇಂಜಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ವರುಣ್ ಚಕ್ರವರ್ತಿ ಮತ್ತು ಹರ್ಷಿತ್ ರಾಣಾ ಸಿಕ್ಕಾಪಟ್ಟೆ ಬೌಲಿಂಗ್ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಇವರು ಆಲ್ರೌಂಡರ್ ಅಲ್ಲಾಗಲಿ ಒಟ್ಟಿನಲ್ಲಿ KKR ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ KKR ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ ಇಲ್ಲಿ ಪಂಜಾಬ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ನೋದಕ್ಕಿಂತ 50-50% ಅನ್ಬೋದು. ಏಕೆಂದರೆ ಇದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನನ್ನ ಪ್ರಕಾರ ಪಂಜಾಬ್ ಸಿಕ್ಕಾಪಟ್ಟೆ ತಗೋತಾರೆ ಅನ್ಬೋದು. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ತೀರಾ ಕಡಿಮೆ ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ಈ ಫೀಲ್ಡಿಂಗಲ್ಲಿ ಒಟ್ಟಿನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ತುಂಬ ಚೆನ್ನಾಗಿ ಆಡ್ತಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಪಟ್ಟೆ ಕಷ್ಟ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ ಮಿನಿಮಮ್ ಹೊಡಿಲೇಬೇಕು. ನಾನು ಹೇಳ್ತಾನೆ ಇರ್ತೀನಿ ಮಿನಿಮಮ್ ಯಾರು 200 ಹೊಡಿತಾರೆ ಅವ್ರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. 160 180 ಹೊಡೆದ್ರೆ ಒಟ್ಟಿನಲ್ಲಿ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಕಡಿಮೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಈಗ KKR ಟೀಮಲ್ಲಿ ಯಾರ್ಯಾರು ಇರ್ತಾರೆ KKR ಟೀಮಲ್ಲಿ ನೋಡೋದ್ರೆ ಒಟ್ಟಿನಲ್ಲಿ ಇಲ್ಲಿ ಡಿಕಾಕ್ ಆಸ್ ಯೂಶಲ್ ಇರ್ತಾರೆ ಅನ್ಬೋದು. ಓಪನರ್ ಆಗಲಿ ವೆಂಕಟೇಶ್ ಅಯ್ಯರ್ನ ಕಳಿಸ್ತಾರೆ. ಇಲ್ಲಿ ಅಜಿಂಕ್ಯ ರಹಾನೆ ಆಗಲಿ ರಿಂಕು ಸಿಂಗು ಸುನಿಲ್ ನಾಯರ್ ಆಂಡ್ರೆ ರಸೆಲ್ ವರುಣ್ ಚಕ್ರವರ್ತಿ ವಿಲ್ ಜಾಕ್ಸ್ ಒಟ್ಟಿನಲ್ಲಿ KKR ಬ್ಯಾಟಿಂಗ್ ಆರ್ಡರ್ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ KKR ಏನು ತಪ್ಪು ಮಾಡೋದಂದರೆ ಇವರು ಒಂದೊಳ್ಳೆ ಅಗ್ರೆಸಿವ್ನೆಸ್ ತೋರ್ಸೋಕೆ ಹೋಗಿ ಒಟ್ಟಿನಲ್ಲಿ ಓಪನಿಂಗ್ ಅಂತ ಹೇಳ್ಕೊಳ್ಳೋ ಓಪನಿಂಗು ಇಲ್ಲ. ಅದರಿಂದನೇ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ KKR ಅಲ್ಲಿ ಮೇನು ಗೇಮ್ ಚೇಂಜರ್ ಅಂದರೆ ಆಂಡ್ರೆ ರಸೆಲ್ ಆಗಲಿ ಸುನಿಲ್ ನಾಯರ್ ಆಗಲಿ ಇವರಿಬ್ಬರು ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋದು ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ರಿಂಕು ಸಿಂಗು ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ರಿಂಕು ಸಿಂಗು ಆಂಡ್ರೆ ರಸೆಲ್ ಅಜಿಂಕ್ಯ ರಹಾನೆ ಇವ್ರು 3 ಜನದ ಪಾರ್ಟ್ನರ್ಶಿಪ್ನ ಇವ್ರು ಔಟ್ ಮಾಡಲಿಲ್ಲ ಅಂದರೆ ಪಂಜಾಬ್ಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ವಿಲ್ ಜಾಕ್ಸ್ನ ಇವರು ಬೇಗ ಔಟ್ ಮಾಡಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ಬೋದು. ಮೇನ್ ಗುರು ಈಗ ಪಂಜಾಬ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರ್ತಾರೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿರ್ತಾರೆ. ಒಟ್ಟಿನಲ್ಲಿ ಅರುಣ್ ನಾಯರ್ ಪ್ರಿಯಾಂಕ್ ಅರುಣ್ ನಾಯರ್ ಶಶಾಂಕ್ ಸಿಂಗು ಮಾರ್ಕಿಸ್ ಸ್ಟೋನಿಸು ಗ್ರ್ಯಾಂಡ್ ಮ್ಯಾಕ್ಸ್ವೆಲ್ಲು ಬೌಲಿಂಗಲ್ಲಿ ಒಂದು ಲೆವೆಲ್ಗೆ ಕಡಕಾಗಿ ಆಡ್ತಿದ್ದಾರೆ ಹೊರತು ಬ್ಯಾಟಿಂಗಲ್ಲಿ ಇವ್ರದ್ದು ಏನು ಇಲ್ಲ ಅನ್ಬೋದು ಕಾಂಟ್ರಿಬ್ಯೂಷನ್ನು. ಅದರಿಂದನೇ ಮ್ಯಾಚು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಡಲ್ಲಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ಬ್ಯಾಟಿಂಗ್ ಆರ್ಡರ್ ಸಿಕ್ಕಾಪಟ್ಟೆ ಖಡಕ್ಕಾಗಿದೆ ಅನ್ಬೋದು. ಬೌಲಿಂಗ್ ಆರ್ಡರ್ ಒಂದು ಲೆವೆಲ್ಗೆ ಖಡಕ್ಕಾಗಿದೆ. ಮೇನು ಇಲ್ಲಿ ಹರ್ಷಿತ್ ಸಿಂಗು ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಇದೆ ಅನ್ಬೋದು. ಎದುರಿನ ಚಾಲ್ ಆಗಲಿ ಮಾರ್ಕಮ್ ಆಗಲಿ ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಅನ್ಬೋದು. ಒಟ್ಟಿನಲ್ಲಿ ಶಶಾಂಕ್ ಸಿಂಗು ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಶಶಾಂಕ್ ಸಿಂಗ್ನ ಇವರು ಔಟ್ ಮಾಡಲಿ ಅಂದರೆ KKR ಸಿಕ್ಕಾಪಟ್ಟೆ ಗೇಮ್ ಚೇಂಜಸ್ ಮಾಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಶಶಾಂಕ್ ಸಿಂಗು ಲಾಸ್ಟ್ವರೆಗೂ ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ನಿಧಾನಕ್ಕೆ ಓಪನರ್ ಆಗಿ ಬೇಗ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಇವರಿಬ್ಬರನ್ನ ಔಟ್ ಮಾಡಲಿಲ್ಲ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ಲಿಂದ ಬ್ಯಾಟಿಂಗ್ ರನ್ ಬರಬೇಕು. ಒಟ್ಟಿನಲ್ಲಿ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮ್ಯಾಕ್ಸ್ವೆಲ್ ಅವರು ಬ್ಯಾಟಿಂಗ್ ಅಂತ ಬ್ಯಾಟಿಂಗ್ ಬರ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ಪಂಜಾಬಲ್ಲಿ ಮತ್ತು KKR ಅಲ್ಲಿ ಟೋಟಲ್ ಆಗಿ ಇಷ್ಟು ಟೀಮ್ ಇರ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು
ವಿಡಿಯೋ ಸ್ಟಾರ್ಟ್ ನೋಡೋದಾದ್ರೆ 33 ಮ್ಯಾಚಲ್ಲಿ KKR ಅವರು ಇಲ್ಲೇ ನಿಮಗೆ ಗೊತ್ತಾಗ್ತಿದೆ 21 ಮ್ಯಾಚ್ನ ಗೆದ್ದಿದ್ದಾರೆ ಅನ್ಬೋದು. 12 ಮ್ಯಾಚ್ನ ಪಂಜಾಬ್ ಅವ್ರು ಗೆದ್ದಿದ್ರೆ ಒಟ್ಟಿನಲ್ಲಿ KKR ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ ಇಲ್ಲಿ ಪಂಜಾಬ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟಿದೆ ಅನ್ಬೋದು. ಯಾಕೆ ಅಂದರೆ ಒಟ್ಟಿನಲ್ಲಿ ಪಂಜಾಬ್ ಹಳೆ ಪಂಜಾಬ್ ಥರ ಕಾಣ್ತಿಲ್ಲ. ಏಕೆ ಅಂದರೆ ಮಿಡಲ್ ಆರ್ಡರ್ ಆಗಲಿ ಓಪನಿಂಗ್ ಆಗಲಿ ಒಟ್ಟಿನಲ್ಲಿ ಲಾಸ್ಟ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ತಗೊಂಡೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇವ್ರ ಕಡೆ ಒಂದು ಬೌಲಿಂಗ್ ಕಡುತ್ತೆ ಅಂದರೆ ಪಂಜಾಬಲ್ಲಿ ಲಾಕಿ ಫರ್ಗೂಸನ್ ಆಡ್ತಿಲ್ಲ, ಅವ್ರಿಗೆ ಇಂಜುರಿ ಆಗಿದೆ, ಅವರು ಔಟ್ ಆಫ್ ಸೀಸನ್ ಆಗಿದ್ದಾರೆ ಅನ್ಬೋದು. ಈ ಸತಿ IPL ಅವ್ರು ಆಡ್ತಿಲ್ಲ. ಒಟ್ಟಿನಲ್ಲಿ KKR ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. 21 ಮ್ಯಾಚ್ನ ಗೆದ್ದಿದ್ದಾರೆ, ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಪಂಜಾಬ್ ವರ್ಸಸ್ KKR ಅಂದಾಗ ಒಟ್ಟಿನಲ್ಲಿ ನನ್ನ ಪ್ರೆಡಿಕ್ಷನ್ ಪಂಜಾಬ್ ಗೆಲ್ತಾರೆ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡುತ್ತೀರಾ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.